ಸರ್ ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ. ಹಲೋ, ಕೇಳಿಸ್ತಾ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಮೇಡಮ್? ಬೆಂಗಳೂರು. ನಮ್ಮ ಜೊತೆಗೆ ಆರ್ಯವರ್ಧನ್ ಗುರೂಜಿಯವರಿದ್ದಾರೆ. ಮೇಡಮ್ ಅವರೇ, ನಿಮ್ಮ ಇವತ್ತು ನಾವು ಇದ್ದೀವಿ, ನೀವಿದ್ದೀರಿ, ವಿರಾಟ್ ಕೊಹ್ಲಿ ಇದ್ದಾರೆ ಗ್ರೌಂಡಲ್ಲಿ, ರೋಹಿತ್ ಶರ್ಮಾ ಮಲಗಿದ್ದಾರೋ ಎದ್ದಿದ್ದಾರೋ ಗೊತ್ತಿಲ್ಲ. ಇವತ್ತು ನೀವು ಯಾರಿಗೆ ಸಪೋರ್ಟು, ಯಾರು ರನ್ ಮಾಡ್ಬೋದು ಹಲೋ ಹೇಳಿ ಮೇಡಮ್ ಅವರೇ. ಹಲೋ, ಯಾರು ಸಪೋರ್ಟು? ವ್ಯಾಲ್ಯೂಮ್ ಕಮ್ಮಿ ಮಾಡಿ, ಟಿವಿ ನೋಡ್ತಾ ಇದ್ದೀರಾ ಅನ್ಸುತ್ತೆ. ವ್ಯಾಲ್ಯೂಮ್ ಕಮ್ಮಿ ಮಾಡಿ ಅದು. ಹಾಂ, ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಯಾ ಓ, ಒಂದ್ಸರಿ ಹೇಳಿ, ಜಿಂಗ ಲಕ 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 ಅಂತ. ಜಿಂಗಲಕ ಜಿಂಗಲ ಜಿಂಗಲಕ ಜಿಂಗಲ ಜಿಂಗ ಜಿಂಗ. ಜಿಂಗ ಜಿಂಗ, ಇದಾದ್ರು ಹೊಸ ಸ್ಟೈಲು, ಜಿಂಗ ಜಿಂಗ. ಓಕೆ, ಇವತ್ತು ಜಿಂಗ ಲಕ ಲಕ ಇವತ್ತು ಮ್ಯಾಚ್. ಥ್ಯಾಂಕ್ ಯು. ಎಸ್ ಸರ್, ಮತ್ತೊಬ್ರು ಕಾಲರ್ಸ್ ಇದ್ದಾರೆ, ಯೋಗಾನಂದ್ ಸರ್. ನಮಸ್ಕಾರ. ಹಲೋ ನಮಸ್ತೆ ಸರ್, ನಮಸ್ಕಾರ. ಇವತ್ತು ಫೈನಲ್ ಕದನ, ಒಂದು ಒಳ್ಳೆಯ ಅವಕಾಶ ಭಾರತಕ್ಕೆ ಟ್ರೋಫಿಯನ್ನು ಎತ್ತಿ ಹಿಡಿಯೋದಕ್ಕೆ. ಏನು ನಿರೀಕ್ಷೆ ಇಟ್ಕೊಂಡಿದ್ರಿ ಆಟಗಾರರ ಮೇಲೆ? ಯೋಗಾನಂದ್ ಅವರೇ, ವಾಯ್ಸ್ ಕೇಳಿಸ್ತಿದ್ಯಾ? ಇಲ್ಲ. ಎಸ್ ಗುರುಜಿ ಅವ್ರು ಹೇಳ್ತಾ ಇದ್ರು, ಕನಸಿನ ಬಗ್ಗೆ ಯಾವಾಗಲೂ ಒಬ್ರು ಕಾಲ್ ಮಾಡಿದ್ರಲ್ಲ, ಕನಸು ಬಿದ್ದಿದೆ, ಹಂಗಾಗಿ ಅದರಲ್ಲಿ ಕನಸಲ್ಲಿ ಭಾರತ ಸೋತಿದೆ ಅಂತೇಳಿ. ಬಟ್ ಕನಸು ನಿಜ ಆಗಬೇಕು ಅಂದ್ರೆ ಯಾವ ಟೈಮಲ್ಲಿ ಬೀಳಬೇಕು? ಇಲ್ಲ, ನನಗೆ ಈ ಥರದ್ದು 2-3 ಸರಿ ಕನಸು ಬಿದ್ದಿತ್ತೆ, ಬಿದ್ದವೆಲ್ಲ ಆಗಿದ್ದಾವೆ. ಹೌದಾ? ಈ ಸರಿ ಬಿದ್ದಿಲ್ಲ. ಓ, ಹಂಗೆ. ಒಂದು ಸರಿಲೂ ಅಷ್ಟೇ ಇಂಡಿಯಾ ಸೋತ ಇರೋ ಥರ ಫೀಲಿಂಗ್ ಇತ್ತು. ಹಾಗಾಗಿ ವರ್ಲ್ಡ್ ಕಪ್ಪಲ್ಲಿ ನಾನು ಅದನ್ನೇ ಇಂಡೈರೆಕ್ಟಾಗಿ ನಾನು ಭಾನುವಾರ ಫೈನಲ್ ಇದ್ದರೆ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದೆ. ನಾನು ಸೋಲ್ತಾರಂತ ಹೇಳಿ ಯಾಕೆ ನೆಗೆಟಿವ್ ಕಮೆಂಟ್ ಹಾಕ್ಸ್ಕೋಬೇಕು ಅಂತ ಏನೇಳಿ ಅವಾಗೆಲ್ಲ ತುಂಬ ನೆಗೆಟಿವ್ ಕಮೆಂಟ್ಸ್ ಮಾಡೋರು. ಇವಾಗ ದರ್ಶನ ಒಂದು ವಿಷಯ ಆದಮೇಲೆ ತುಂಬ ಜನಕ್ಕೆ ಬುದ್ಧಿ ಬಂದಿತ್ತು ನೆಗೆಟಿವ್ ಕಮೆಂಟ್ ಮಾಡಬಾರ್ದು ಅಂತ. ಏನೇಳಿ ಖಂಡಿತ. ದರ್ಶನ್ ಅವ್ರದ್ದೊಂದು ಆದಮೇಲೆ ದಯವಿಟ್ಟು ನೆಗೆಟಿವ್ ಕಮೆಂಟನ್ನು ಮಾಡಬಾರ್ದು. ಮೊಬೈಲ್ ಇರೋದು ನಾವು ನೋಡೋಕ್ಕೆ ನೆಗೆಟಿವ್ ಕಮೆಂಟ್ ಮಾಡ್ಬೋದು ಅಂತ. ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿದೆ ಅಲ್ಲ? ಅಲ್ಲಲ್ಲ, ಗೊತ್ತಲ್ಲ. ಅದೆಲ್ಲ ಮಾಡಬಾರ್ದು ಅಂತ ದರ್ಶನ್ ಅವ್ರದ್ದು ವಿಚಾರ ಆದಮೇಲೆ ಅರ್ಥ ಆಗಿತ್ತೆ. ಮೊಬೈಲ್ ಇದೆ ಅಂತ ಪೇಕ್ ಕಡಿಲ್ಲ ನೆಗೆಟಿವ್ ಕಮೆಂಟ್ಸ್ ಮಾಡೋರಿಗೆಲ್ಲ ನಿಜವಾಗ್ಲೂ ಕೂಡ ಇನ್ಮೇಲೆ ಕಂಟ್ರೋಲ್ ಆಗುತ್ತೆ. ನಿಜವಾಗ್ಲೂ ಕೂಡ ಭಾಳ ವಿಶೇಷವಾಗಿ ಕಾನೂನು ಮೀರೋದ್ಮೇಲೆ ಬರ್ಬೋದು 100%. ಆದರೆ ಅದಕ್ಕಿಂತ ಮುಂಚೆ ದುಃಖನ ಯಾರು ತಡ್ಕೊಳಕ್ಕಾಗಲ್ಲ. ಇವತ್ತು ಕಾನೂನಲ್ಲಿ ಸತ್ಯ ಸುಳ್ಳು ಆಮೇಲೆ ತೋರಿಸ್ಬೋದು. ಟಿ ವಿಲಿ ಮಾನ ಮರಿದು ಹೋದ್ಮೇಲೆ ಅದನ್ನು ತಂದ್ಕೊಡಕ್ಕಾಗತ್ತ ಕಾನೂನು? ಹಾಗಾಗಿ ನನ್ನ ಒಂದು ಒಪಿನಿಯನ್ ಪ್ರಕಾರ ಹೇಳೋದ್ರಿಂದ ಯಾವುದೇ ಕೇಸ್ ಆದರೂ ಯಾವುದ್ರಲ್ಲೂ ಟಿ ವಿಲಿ ಹಾಕ್ಬಾರ್ದು ಅಂತ ಹೇಳ್ಬೇಕು. ಕಾನೂನು ನೋಡ್ಕೊಳ್ಳೋದು ನೀವ್ಯಾಕೆ ನೋಡ್ಕೊತೀರಾ ಅನ್ಬೇಕು. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಸುರೇಶ್ ಅವರೇ, ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಅಂಚಪಳ್ಳಿ ಸರ್. ಸರ್, ಹೇಗಿದ್ದೀರಾ? ಇವತ್ತಿನ ಸಪೋರ್ಟು ಇನ್ನೂ ಭಯ ಇದೆಯಾ? ಇಂಡಿಯಾ ಕಪ್ ಗೆಲ್ಲಲ್ಲ ಅಂತ, ಗೆಲ್ಲುತ್ತೆ ಅಂತ ಒಪ್ಪಿದ್ಯಾ? ನಮಗೆ ತುಂಬಾ ಹೇಳಿಕೆ ಅಂದ್ರೆ ನಮ್ಮವರು ಎಲ್ಲಾ ಮ್ಯಾಚ್ ಆಡ್ಕೊ ಬರ್ತಾರೆ, ಫೈನಲ್ ಸೋತೋಗ್ಬಿಡ್ತಾರೆ. ಫೈನಲ್ ಸೋತೋಗ್ಬಿಡ್ತಾರೆ. ಅದೇ ಗಾಬರಿ ಆಗ್ತಾರೆ ಸರ್, ಇನ್ನೇನಿಲ್ಲ. ಹೌದಾ ಹೌದು ಸರ್. ಸರ್, ನೀವು ಹಂಗೇನಾ ಎಲ್ಲ ಲೋನ್ ತಗೋತಾರೆ, ಕೊನೆ ಮನೆ ಮಾರ್ಕೊಂಡು ಮಲ್ ಕೂತ್ಕೊತಾರ? ಇದೇ ಥರ ಆಗುತ್ತಲ್ಲ ಇಂಡಿಯಾದಲ್ಲಿ. ಎಲ್ಲ ಸಂಪಾದನೆ ಮಾಡಿ ಮನೆ ಮಾಡ್ತಾರೆ, ಲೋನೇ ಕಟ್ಟಾಗಲ್ದಂಗೆ ಆಗ್ಬಿಡ್ತಾರೆ. ಹಂಗಾಗುತ್ತಾ? ಇಲ್ಲ ಸರ್, ಆ ತರ ಏನಿಲ್ಲ. ಬಟ್ ಅವರು ಈಗ ಕ್ರಿಕೆಟ್ ಆಡ್ಕೊ ಬರ್ತಾರೆ ಎಲ್ಲ, ಅದೊಂದೇ ಗಾಬರಿ ಆಗಿರೋದು. ಬಟ್ ಎಲ್ಲ ಚೆನ್ನಾಗಿ ಆಡ್ತಿದ್ರೆ. ಸರ್, ಇವತ್ತು ಯಾವ ವಾರ? ಸರ್, ಏನ್ ನಿಮ್ಮ ಹೆಸರು? ಸರ್ ಸುರೇಶ್ ಅಂತ ಸರ್. ಸರ್, ತಂದೆ ಇದ್ದಾರಾ? ಸರ್ ತಂದೆ ಇಲ್ಲ ಸರ್. ಅದೇ ಸುರೇಶ್ ಅವ್ರಲ್ಲಿ ಅಪ್ತಿರಕ್ಲ, ಅದಕ್ಕೆ ಕೇಳಿದೆ. ರಿಯಲ್ ಆಗಿ ಸರ್, ಸುರೇಶ್ ಅವ್ರ ಹೆಸರಿಗೆ 90% ತಂದೆ ಇರಲ್ಲ ಸರ್. ಹೌದಾ ಸರ್? ಅದಕ್ಕೆ ಸುರೇಶ್ ಅವ್ರಿಗೆಲ್ಲ ಅಪ್ತಿ ಸತ ಇರ್ತಾರೆ. ಹೌದು ಸರ್. ಹೌದು ಸರ್. ಇಲ್ಲ ಸರ್, ತಂದೆ ಇಲ್ಲ ಸರ್. ನೋಡಿ, ನಾವ್ ಹೆಂಗ್ ಹೇಳ್ತೀವಿ. ಹೌದು ಸರ್, ಕರೆಕ್ಟ್ ಸರ್. ಇಲ್ಲ ನೀವು ಬಿಡಿ ಸರ್, ನೀವು ಕಿಂಗ್ ಸರ್. ಹೆಂಗ್ ಸರ್ ಕಿಂಗು? ಇಲ್ಲ, ನೀವ್ ಹೇಳೋದಲ್ಲ ಆರ್ಯವರ್ಧನ್ ಅಂದ್ರೆ ಅವ್ರು ನೀವ ಮಾತಾಡ ಯಾವ ಚೆನ್ನಾಗಿಲ್ಲ ಸರ್. ಸರ್, ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಆರ್ಯವರ್ಧನ್ ಒಬ್ಬನೇ ಸರ್. ಅಷ್ಟೆಲ್ಲ ಜಿಲಿ ಆರ್ಆರ್ನರ ವಾಸ್ತವಿಲ್ಲ, ದರ್ಶನ್ ಜಾತಕ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು. ಹಿಂದೆ ಭಾನುವಾರ ಇದ್ರೆ ಕಪ್ ಗೆಲ್ಲಲ್ಲ ಅಂತ ಹೇಳಿದ್ದು ಈ ಮಾತೆಲ್ಲ ನಿಜ ಆಗಿದೆ ಅಲ್ಲ ಸರ್? ಡೆಫಿನೆಟ್ ಸರ್, ಡೆಫಿನೆಟ್ 100% ಸರ್. ಸರ್, ಒಂದ್ಸರಿ ನನಗೋಸ್ಕರ ಜಿಂಗ ಲಕ 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 ಬರ್ರ ಅಂತ ಹೇಳಿ ಸರ್. ಜಿಂಗ ಲಕ 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 ಬರ್ರೋ. ಓಕೆ, ಇವತ್ತು ಕಪ್ ನಮ್ದು ಸರ್. ನಮ್ಮ ಇಂಡಿಯಾದಲ್ಲಿ ಯಾರು ಇವತ್ತು ಚೆನ್ನಾಗಿ ಆಡ್ಬೋದು ಸರ್? ಸರ್, ವಿರಾಟ್ ಕೊಹ್ಲಿ ಸೂಪರ್ ಆಗಿ ಆಡ್ತಾನೆ ಸರ್. ಬರ್ದಿಟ್ಟು ಕೇಳಿ ಸರ್. ಆದರೆ ಬ್ಯಾಡ್ ಟೈಮ್ ನಡೀತಿದೆ. ಯಾಕಂದರೆ ಈ ವರ್ಷ PN ಅಕ್ಷರ, DN ಅಕ್ಷರ, MN ಅಕ್ಷರ, RN ಅಕ್ಷರ ಅಂದರೆ ಸಿಂಹ ರಾಶಿ, ಕನ್ಯಾ ರಾಶಿ, ಮೀನ ರಾಶಿ. ಟೈಮ್ ಇಸ್ ಬ್ಯಾಡ್. ಮತ್ತು ಧನುಸ್ ರಾಶಿ B. ನಾನು ಈ ನಾಲ್ಕು ಟ್ರಿಯಾಂಗಲ್ ಅಂದರೆ KN ಅಕ್ಷರ. ಕರ್ನಾಟಕಕ್ಕೆ ಟೈಮ್ ಚೆನ್ನಾಗಿಲ್ಲ. ಒಂದಲ್ಲ ಒಂದು ಬ್ಯಾಡ್ ನ್ಯೂಸ್. ಕರ್ನಾಟಕ ನಂಬರ್ 1.
ಆಯ್ತು ಸರ್. ಖಂಡಿತ ಅಲ್ಲ. ನೆನ್ನೆ ಒಂದು KN ಪಿಕ್ಚರ್ ಬಂದಿತ್ತು, ಈ ಅರ್ಧ ಗಂಟೆಗೆ ಎದ್ದು ಬಂದೆ, 3 ಟಿಕೆಟ್ ಊರೋಸಿದ್ದ. ಪಿಕ್ಚರ್ ಚೆನ್ನಾಗಿಲ್ಲ, ಯೂಟ್ಯೂಬಲ್ಲಿ ಸೂಪರ್ ಅಂತ ಹೊಗಳ್ತಾರೆ, ಎಲ್ಲರಿಗೂ ಯೂಟ್ಯೂಬಲ್ಲಿ ದುಡ್ಡು ಕೊಟ್ಬಿಟ್ಟವ್ರೆ. ಪಿಕ್ಚರ್ ಹೋಗಿ ನೋಡಿದ್ರೆ ಇಂಟ್ರೋಲ್ ಆಗಿಂತ ಮುಂಚೆ ಎದ್ದು ಬಂದೆ ನಾನು. ಪಿಕ್ಚರ್ ಚೆನ್ನಾಗಿಲ್ಲ, ಡಬ್ಬಾ ಪಿಕ್ಚರ್ ಅಂತ. ಸರಿ ಸರ್, ಸರಿ ಸರ್. ನಿಮ್ಮನ್ನೊಂದ್ಸಲ ಮೀಟ್ ಮಾಡ್ಬೇಕು ಸರ್ ನಾವು. ಖಂಡಿತ ಕೂಡ ನನ್ನ ಜನ್ಮ ಇರೋತಿ ಬಂದು ಮೀಟ್ ಮಾಡಿ ಸರ್. ಆಮೇಲೆ ಬಂದು ಹಣ್ಣು ಕಾಯ್ತಾ ಬಂದು ಪೂಜೆ ಮಾಡಬೇಡಿ, ಆಮೇಲೆ ಭಕ್ತರಾಗಿ ಮಾಡ್ಬಿಡಿ ನನ್ನನ್ನು ರಾಘವನ್ ಸ್ವಾಮಿನ ಸಾಯಿಬಾಬನ್ ಮಾಡಿಸ್ಬೇಡಿ ಸರ್. ಎಲ್ಲ ಅಲ್ಲ ಇದ್ದಾಗಲೇ ಬಂದು ನಾನು ನೋಡಿ ಸರ್. ನಾನು ರಾಹು ನಕ್ಷತ್ರ ದಿವಸ ನನ್ನ ಸಾವು ಇದೆಯಲ್ಲ ಸರ್, ರಾಹು ನಕ್ಷತ್ರ ದಿವಸ ನಾನು ಡೆತ್ ಆಗಿರ್ತೀನಿ ಸರ್. ರಾಹು ನಕ್ಷತ್ರ ಅಂದರೆ ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ ಬರ್ತೀನಿ ನೋಡಿ, ಅವಾಗ ಸತ್ತೋಗಿರ್ತೀನಿ. ಅದು ಯಾವ ಇಯರಲ್ಲಿ ಸತ್ತೋಗ್ತೀನಿ ಅಂತ ನನಗೆ ಗೊತ್ತು ಸರ್. ಆದರೂ ನಾನು ಸತ್ತೋಗ್ತೀನಿ ಅಂತ ಬದುಕ್ತಾ ಇದ್ದೀನಿ ಸರ್. ನಾನು ಎಲ್ಲರಿಗೂ ಬದುಕಬೇಕು ಅಂತ ಬದುಕ್ತಾರೆ ಸರ್. ನಾನು ಸತ್ತೋಗ್ತೀನಿ ಅಂತ ಗೊತ್ತಾಗಿ ಬದುಕ್ತೀನಿ. ನಾನೇ ಆತ್ಮಹತ್ಯೆ ಮಾಡ್ಕೊಂಬಾರ್ದು, ಆ ಸಾವು ಅವತ್ತು ಬರುತ್ತೆ ಅಂತ ನನಗೆ ಗೊತ್ತು ಸರ್. ಸತ್ತೋಗ್ತೀನಿ ಸರ್. ಏನಿಗೆ ಸರ್ ಮಾತಾಡ್ತೀರಾ? ಇಲ್ಲ ಸರ್, ನಂದು ಅಸ್ಟ್ರಾಲಜಿ ಕೆಲಸ ಸರ್. ಸರ್ ಇವಾಗ ನೀವು ಅಲ್ಲ ಸರ್, ಸೃಷ್ಟಿಲಿ ನಾವು ಡೆತ್ ಆಗಲೇಬೇಕು. ಏನು ಹೇಳಿ, ನನಗೆ ಅರ್ಥ ಆಗಿತ್ತೆ ಸರ್. ಬೇರೆಯವ್ರ ಲೈಫಲ್ಲೂ ನಮ್ಮ ಲೈಫ್, ನಾವು ಬೇರೆಯವ್ರ ಜಾಸ್ತಿ ಹೇಳ್ತೀವಿ, ನಮ್ಮ ಲೈಫ್ ಗೊತ್ತಿರಲ್ವಾ, ಹಾಗಾಗಿ ನನಗೆ ಅರ್ಥ ಇರೋದನ್ನ ಹೇಳ್ತಾ ಇದ್ದೀನಿ ಸರ್. ಸರ್ ಇನ್ನೊಂದು ಸುರೇಶ್ ಅವರೇ, ಬ್ರಹ್ಮ ಬರ್ಬಿಟ್ಟಿದ್ರಲ್ಲ ಸರ್, ಹುಟ್ಟುವಾಗಲೇ ಬ್ರಹ್ಮ ಬರ್ದಿರ್ತಾನೆ. ಅದು ನಾನು ಇವತ್ತೊಂದು ಹೊಸ ಡೈಲಾಗ್ ಹೇಳ್ತೀನಿ ಕೇಳಿ. ಹೇಳಿ ಸರ್. ಹಿಂದಿನ ಕಾಲದಲ್ಲಿ ಹೇಳೋರು ಕೆಟ್ಟವ್ರ ಸಾಹಸ ಮಾಡಬೇಡಿ ಅಂತ, ಹಾ ಇವಾಗ ಹೇಳ್ತೀನಿ ಕೇಳಿ, ಒಳ್ಳೆಯವ್ರ ಸಾಹಸನೂ ಮಾಡಬೇಡಿ. ಈ ಜನ್ರೇಷನ್ಲಿ ಕೆಟ್ಟವ್ರ ಸಾಹಸ, ಹಿಂದಿನ ಕಾಲದಲ್ಲಿ ಹೇಳೋರು ಕೆಟ್ಟವ್ರ ಸಾಹಸ ಮಾಡಬೇಡ ಅಂತ, ಹೌದು ಸರ್. ಈ ಕಾಲದಲ್ಲಿ ಒಳ್ಳೆಯವ್ರ ಸಾಹಸನೂ ಮಾಡಬಾರ್ದು. ಏನು ಹೇಳಿ, ಒಂಟಿಯಾಗಿ ಜೀವನ ಕಳೆಯಬೇಕು. ಸರ್ ಎಲ್ಲ ಕಂಪ್ನಿ ಆಗ್ಬಿಟ್ಟಿದ್ವಿ ಸರ್. ಇವಾಗ ನಾವೆಲ್ಲ ಇಂಡಿವಿಜುವಲ್ ಕಂಪ್ನಿ, ನೀವು ಇಂಡಿವಿಜುವಲ್ ಕಂಪ್ನಿ ಥರ. ಏನು ಹೇಳಿ, ಆಯ್ತು ಸರ್, ಇಂಡಿವಿಜುವಲ್ ಕಂಪನಿ. ಓಕೆ ಸರ್. ಸುರೇಶ್ ಅವರೇ, ಇನ್ನು ಮುಂದೆ ಕರ್ನಾಟಕದಲ್ಲಿ ಯಾರು ಸುರೇಶ್ ಅಂತ ಇಟ್ಕೊಬೇಡಿ, ಯಾಕಂದ್ರೆ ಅಪ್ಪದಿರ್ ಬೇಗ ಡೆತ್ ಆಯ್ತಾರೆ. ಹೌದಾ ಸರ್? ಯಾಕಂದ್ರೆ ನಿಮ್ಮ ಅಪ್ಪಿಲ್ವಲ್ಲ. ಹೌದು ಸರ್. ಓಕೆ, ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುರೇಶ್ ಅವರ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.